ಓಂ ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲಾ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿ ಏನ್ ಹೇಳ್ತಾ ಇದಾರಂದ್ರೆ, ಮಗು, ಅದೃಷ್ಟ ಆರಂಭವಾಗುತ್ತದೆ. ನಾಳೆ ಗುರುವಾರ. ಒಂದು ದೊಡ್ಡ ಶುಭವಾರ್ತೆ ನಿನಗಾಗಿ ಕಾದಿದೆ. ಈ ಕ್ಷಣ ಇಲ್ಲಿರುವ ಹಸುವನ್ನು ಮುಟ್ಟಿ ಅಂತ ಸಾಯಿ ನಮಗೋಸ್ಕರ ಒಂದು ಹೊಸ ಸಂದೇಶವನ್ನು ತಂದಿದ್ದಾರೆ. ಸಾಯಿ ಏನ್ ಹೇಳಬೇಕು ಅಂತ ಬಂದಿದ್ದಾರೋ ಈ ವಿಡಿಯೋ ರೂಪದಲ್ಲಿ ಕೇಳೋಣ. ಯಾಕಂದ್ರೆ ಅದೃಷ್ಟ ನಮ್ಮ ಜೀವನದಲ್ಲಿ ಆರಂಭವಾಗ್ತದಂತೆ. ಮತ್ತೆ ನಾಳೆ ಗುರುವಾರ ದಿನ ಸಾಯಿ ಎಂತ ಶುಭವಾರ್ತೆ ತಂದಿದ್ದಾರೋ ಈ ವಿಡಿಯೋ ಮೂಲಕ ನಾವು ತಿಳ್ಕೊಳ್ಳೋಣ. ನಂತರ ಏನಾದರೂ ನಮ್ಮ ಕೈಯಿಂದ ಏನಾದರೂ ಮಾಡಬೇಕು ಅಂತ ಇದ್ರೆ ತಪ್ಪದೆ ಅದನ್ನ ಆಚರಿಸೋಣ. ಸಾಯಿ ಏನೇ ಹೇಳಿದ್ರು ನಮ್ಮ ಜೀವನದಲ್ಲಿ ಸಂತೋಷವಾಗಿರಬೇಕು ಅಂತ ಮಾಡುತ್ತಾರೆ. ಮತ್ತೆ ಸಾಯಿ ತಂದಿರೋ ಅಂತ ಆ ಸಂದೇಶವನ್ನು ಈಗ ಎಲ್ಲರೂ ಕೂಡ ಕೇಳೋಣ. ಮಲಗುವ ಮುನ್ನ ಇಂಥ ಒಳ್ಳೆಯ ಸಂದೇಶವನ್ನು ಕೇಳಿದ್ರೆ ನಿಜವಾಗ್ಲೂ ನಮಗೂ ಕೂಡ ಶಾಂತಿಯಾಗಿ ಇರುತ್ತೆ. ಮನಸ್ಸೆಲ್ಲ ಒಂಥರ ಖುಷಿ ಖುಷಿಯಾಗಿ ಮಲ್ಕೊಂತೀವಿ. ಏನಾದರೂ ತೊಂದರೆಗಳಿದ್ರೆ ಮನೆಯಲ್ಲಿ ಅಥವಾ ನಮ್ಮ ಮನಸ್ಸಿಗೆ ಯಾರಾದರೂ ನೋವು ಕೊಟ್ಟಿದ್ರೆ, ಏನಾದರೂ ಮನಸ್ಸಿಗೆ ಏನೋ ಒಂದು ನೋವಿರುತ್ತಲ್ವಾ, ಅಂಥವರು ತಪ್ಪದೇ ಈ ವಿಡಿಯೋ ನೋಡಿದ್ರೆ ಖುಷಿ ಆಗುತ್ತೆ. ತೃಪ್ತಿಯಾಗಿ ಮಲ್ಕೊಂತೀರಾ. ಹೊಟ್ಟೆ ತುಂಬ ಊಟ ತಿಂದು ಸಾಯಿ ನಮಗಿದ್ದಾರೆ, ನಮ್ಮ ಜೊತೆ ಸದಾ ಇರ್ತಾರೆ, ನಮ್ಗೇನು ಯಾಕೆ ಚಿಂತೆ ಅಂತ ಹೇಳ್ಬಿಟ್ಟು ಸಂತೋಷವಾಗಿ ನಗುನಗುತ್ತಾ ಮಲ್ಕೊಂತಾರೆ. ಮತ್ತೆ ಈಗ ಸಾಯಿ ಏನ್ ಹೇಳಬೇಕು ಅಂತ ಬಂದಿದ್ದಾರೋ ತಿಳ್ಕೊಳ್ಳೋಣ. ಮಗು, ನನ್ನ ಮೇಲೆ ಪೂರ್ತಿ ನಂಬಿಕೆ ಇದೆ ಅಂತ ನನಗೆ ಗೊತ್ತು. ನನ್ನ ಮಕ್ಕಳೆಲ್ಲರೂ ಕೂಡ ನನ್ನ ಮಾತು ಕೇಳುತ್ತಾರೆ ಅಂತ ನನಗೆ ಗೊತ್ತು. ಅದಕ್ಕೆ ಇವತ್ತು ನಿಮ್ಮ ಎಲ್ಲರಿಗೋಸ್ಕರ ನಾನು ಒಳ್ಳೆಯ ಶುಭವಾರ್ತೆ ತಂದಿದ್ದೀನಿ. ಇದು ಕೇಳಿದ ನಂತರ ನಿಜ ನೀವು ಸಂತೋಷವಾಗಿ ಮಲ್ಕೊಂತೀರಾ. ಮತ್ತೆ ಸಾಯಿ ಮೇಲೆ ನಂಬಿಕೆ ಇರೋರೆಲ್ಲರೂ ಕೂಡ ಇಲ್ಲಿ ಕಾಣಿಸ್ತಾ ಇರೋ ಅಂತ ಹಸುವನ್ನು ಮೊದಲು ಮುಟ್ಟಿ. ಯಾಕಂದ್ರೆ ಬಾಬಾ ತಂದಿರೋ ಅಂತ ಹೊಸ ಸಂದೇಶವನ್ನು ಕೇಳಿದ್ರೆ ನಿಮ್ಮ ಮನಸ್ಸಿಗೆ ತುಂಬಾ ಸಂತೋಷವನ್ನು ಕೊಡುತ್ತೆ. ಮಗು, ನಿಮ್ಮ ಜೀವನದಲ್ಲಿ ಏನೇ ತೊಂದರೆ ಇದ್ರು, ಕಷ್ಟಗಳಿದ್ರು ಸಾಯಿ ಮುಂದೆ ಹೇಳಿಕೊಳ್ಳಿ. ಮನಸ್ಫೂರ್ತಿಯಾಗಿ ನಿಮ್ಮ ಕಷ್ಟಗಳನ್ನ ಹೇಳ್ಕೊಂಡ್ರೆ ಸಾಯಿ ಎಲ್ಲ ಕೂಡ ಕೇಳುತ್ತಾರೆ. ನಿಮ್ಮ ಮನೆಯಲ್ಲಿ ಏನ್ ತೊಂದರೆ ಇದೆಯೋ ಅದನ್ನು ಸಾಯಿ ಮುಂದೆ ಹೇಳ್ಕೊಳ್ಳಿ. ನಾಳೆ ಗುರುವಾರ ದಿನ ನಿಮ್ಮ ಮನೆಗೆ ಹೊಸ ಬೆಳಕು ಆರಂಭವಾಗುತ್ತದೆ. ಹೊಸ ಸಂತೋಷವನ್ನು ಸಾಯಿನೇ ತರ್ತಾರೆ. ಸಾಯಿ ಒಂದು ರೂಪದಲ್ಲಿ ಬಂದು ನಿಮಗೆ ಸಂತೋಷವನ್ನು ಕೊಡ್ತಾರೆ. ಅದು ನೀವು ಕಾಯ್ತಾ ಇರಬೇಕು. ಯಾವ ರೀತಿ ಬರ್ತಾರೆ, ನಮ್ಮ ಜೀವನದಲ್ಲಿ ಎಂತ ಬೆಳಕು ತರ್ತಾರೆ ಅಂತ ನೀವು ಕಾಯಬೇಕು. ಆದರೆ ಕೆಲವೊಬ್ಬರು ಸಾಯಿ ಮೇಲೆ ವಿಶ್ವಾಸವನ್ನು ಬಿಟ್ಟು ಸುಮ್ಮನೆ ಸಾಯಿ ಪ್ರತಿದಿನ ಏನೋ ಒಂದು ಹೇಳ್ತಾರೆ, ನಮ್ಮ ಕಷ್ಟಗಳು ಮಾತ್ರ ಈಡೇರುತ್ತಿಲ್ಲ, ದೂರ ಆಗುತ್ತಿಲ್ವೇ, ನಮ್ಮ ಅನ್ಕೊಂಡಿರೋದು ಏನೂ ಆಗುತ್ತಿಲ್ಲ ಅಂತ ನೀವು ಅನ್ಕೋಬಹುದು. ಆದರೆ ಸಮಯ ಬರಬೇಕು. ಸಮಯಕ್ಕೋಸ್ಕರ ನೀವು ಕಾಯಬೇಕು. ಎಲ್ಲದಕ್ಕೂ ಕೂಡ ಒಂದು ಕಾಲ ಅನ್ನೋದು ಇರುತ್ತೆ. ಒಳ್ಳೆಯ ಕಾಲ, ಕೆಟ್ಟ ಕಾಲ, ಇದನ್ನ ಎಲ್ಲರೂ ಕೂಡ ಅನುಭವಿಸಲೇಬೇಕು. ಕರ್ಮ ಮೂಲಕ ಎಲ್ಲರೂ ಕೂಡ ಅದನ್ನ ಅನುಭವಿಸ್ತಾರೆ. ಮತ್ತೆ ಇವತ್ತು ನಮ್ಮ ಕೈಯಲ್ಲಿ ಏನೂ ಇಲ್ಲ. ನಾವು ಮಾಡ್ತಾ ಇರೋ ತಪ್ಪುಗಳಿಗೆ ದೇವರು ಕೊಡ್ತಾ ಇರೋಂಥ ಶಿಕ್ಷೆ ಅಂತ ನಾವು ಅನ್ಕೋಬೇಕು. ಇವತ್ತು ಗೊತ್ತಿಲ್ಲದೆ ನಾವೇನಾದ್ರೂ ತಪ್ಪು ಮಾಡಿದ್ರೆ ಅದಕ್ಕೆ ನಾವು ಈ ನೋವನ್ನು ಅನುಭವಿಸ್ತಾ ಇದ್ದೀವಿ ಅಂತ ಅನ್ಕೋಬೋದಲ್ವಾ. ಯಾಕೆ ನಾವು ನೆಗೆಟಿವ್ ಆಗಿ ಥಿಂಕ್ ಮಾಡಬೇಕು? ಯಾವತ್ತು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ಇವತ್ತು ನಮಗೆ ಕೊಟ್ಟಿರೋ ಅಂಥ ಕಷ್ಟ ಮೇ ಬಿ ನಾಳೆ ಇನ್ನೂ ಇದಕ್ಕಿಂತ ಹೆಚ್ಚಾಗಿ ಬರ್ತಾ ಇರುವಂಥ ದೊಡ್ಡ ಕಷ್ಟನ ಆ ದೇವರು ತಪ್ಪಿಸ್ಬಿಟ್ಟು ಇಂಥ ಚಿಕ್ಕ ಕಷ್ಟಗಳನ್ನು ನಮ್ಗೆ ಕೊಟ್ಟಿದ್ದಾರೆ ಅಂತ ನೀವು ಅನ್ಕೋಬೇಕು. ಯಾಕಂದ್ರೆ ದೇವರು ಏನೇ ಮಾಡಿದ್ರು ಅವರ ಒಳ್ಳೆಯದಕ್ಕೆ ಮಾತ್ರ ಮಾಡುತ್ತಾರೆ. ಮಗು, ನೀನು ಇವತ್ತು ನನ್ನನ್ನು ನಂಬಿದ್ದೀಯ. ನಾನೇನೇ ಹೇಳಿದ್ರು ನೀನು ಕೇಳುತ್ತೀಯ. ಮತ್ತೆ ಈ ಸಾಯಿ ಹೇಳ್ದಂಗೆ ನೀನು ಆಚರಿಸುತ್ತೀಯಲ್ವಾ, ಅದೇ ರೀತಿಯಲ್ಲಿ ನಾಳೆ ಗುರುವಾರ ದಿನ ನೀನು ನನ್ನ ಸಾಯಿ ಮಂದಿರಕ್ಕೆ ಅಂದ್ರೆ ನಿನ್ನ ಗುರು ಮಂದಿರಕ್ಕೆ ಬಂದು ನಿನ್ನ ಸಾಯಿ ಆಶೀರ್ವಾದ ತಗೊಂಡು ಮನಸ್ಫೂರ್ತಿಯಾಗಿ ನಿಮ್ಮ ಮನೆಯಲ್ಲಿ ಏನ್ ತೊಂದರೆಗಳಿದೆಯೋ ಸಾಯಿ ಪಾದಗಳ ಮುಂದೆ ಇಟ್ಟು ತಲೆ ಕೆಡಿಸ್ಕೋಬೇಡಿ. ನೀನೇನ್ ಮಾಡಬೇಕು ಅಂತ ನಾನು ಹೇಳ್ತೀನಿ ಅದನ್ನ ಅದೇ ರೀತಿಯಲ್ಲೇ ಆಚರಿಸುತ್ತಾ ಹೋಗಿ. ಒಳ್ಳೆಯ ಮನಸ್ಸಿಂದ ಯಾರನ್ನೂ ಕೂಡ ಕೆಟ್ಟದಾಗಿ ಬೈಬೇಡಿ. ಒಳ್ಳೆಯ ಬುದ್ಧಿ ಇಟ್ಕೊಂಡು ಎಲ್ಲರಿಗೂ ಕೂಡ ಒಳ್ಳೆಯದಾಗಬೇಕು ಅಂತ ಬಯಸ್ಬೇಕು.
ಯಾಕಂದ್ರೆ ನಿಮಗೆ ಒಳ್ಳೆಯದಾಗಿಲ್ಲ ಅಂದ್ರೆ ಬೇರೆಯವ್ರಿಗೆ ಕೆಟ್ಟದಾಗ್ಬೇಕು ಅಂತ ಯಾವತ್ತೂ ಅನ್ಕೋಬಾರ್ದು. ನಿಮ್ಗೆ ಯಾರಾದ್ರೂ ಶತ್ರುಗಳಿದ್ರೆ ಅವ್ರ ಬಗ್ಗೆ ನೀವು ತಲೆಗೆ ಹಾಕ್ಕೋಬಾರ್ದು. ಯಾಕಂದ್ರೆ ಅವ್ರ ಬಗ್ಗೆ ನೀವು ಚಿಂತೆನೆ ಮಾಡಬಾರ್ದು. ಅವ್ರ ಬಗ್ಗೆ ಯೋಚನೆನೇ ಮಾಡಬಾರದು. ನಿಮ್ಮದು ಏನು ಇದೆಯೋ ಅದನ್ನ ಮಾತ್ರ ತಿಳ್ಕೊಳ್ಳಿ. ಇವಾಗ ಎಕ್ಸಾಂಪಲ್ ಹೇಳ್ತೀನಿ. ನಿಮ್ಮ ರಿಲೇಶನ್ನಲ್ಲೇ ಯಾರಾದರೂ ನಿಮ್ಗೆ ಕೆಟ್ಟದಾಗಿ ಬೈಕೊಂಡ್ರು ಅಥವಾ ನೀವು ಚೆನ್ನಾಗಿದ್ದೀರಾ ಅಂದ್ರೆ ಆರ್ಥಿಕವಾಗಿ ನೀವು ಚೆನ್ನಾಗಿದ್ದೀರಾ, ಮನೆ ಕಡೆ ಎಲ್ಲ ಚೆನ್ನಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ, ಎಲ್ಲಾ ಕಡೆ ಚೆನ್ನಾಗಿದ್ರು ಕೂಡ ನಿಮ್ಗೇನೋ ಒಂದು ನೋವಿರುತ್ತೆ. ಅದು ಅವ್ರಿಗೆ ಅರ್ಥ ಆಗಲ್ಲ. ನಿಮ್ಮ ರಿಲೇಶನ್ ಅಲ್ಲಿ ನಿಮ್ಮ ಸುತ್ತಮುತ್ತ ನಿಮ್ಮ ರಿಲೇಶನ್ ಇರುವಂತವ್ರಿಗೆ ಗೊತ್ತಿರಲ್ಲ. ನೀವು ಚೆನ್ನಾಗಿದ್ದಾರೆ ಅಂತ ಮಾತ್ರ ನೋಡ್ತಾರೆ. ಆದರೆ ನಿಮ್ಮನ್ನು ಅಯ್ಯೋ ಅವ್ರು ಚೆನ್ನಾಗಿದಾರಲ್ವಾ, ನಾವ್ ಯಾಕೆ ಹಿಂಗಿದ್ದೀವಿ ಅಂತ ಅವ್ರು ಅನ್ಕೊಂಡು ಬೈಕೊಂಡು ಇನ್ನೊಬ್ಬರಿಗೆ ಹೇಳ್ಕೊಂಡು ಈ ರೀತಿ ಇದ್ರೂ ಕೂಡ ನಿಮ್ಗೇನಾದ್ರೂ ನಕಾರಾತ್ಮಕ ಶಕ್ತಿ ಹೆಚ್ಚಾಗಿ ನಿಮ್ಗೇನಾದ್ರೂ ತೊಂದರೆಗಳಾಗ್ತಾ ಇದ್ರು ಕೂಡ ನೀವು ಗುರುವಾರ ದಿನ ಒಂದು ಕೆಲಸ ಮಾಡ್ಬೋದು. ಅರಳಿ ಮರ ಹತ್ರ ನೀವು ಒಂದು ದೀಪನ ಹಚ್ಬಿಟ್ಟು ಬರ್ಬೇಕು. ತುಪ್ಪದ ದೀಪ ಹಚ್ಚಿ ಮತ್ತೆ ಒಂದು 5 ಪ್ರದಕ್ಷಿಣೆ ಹಾಕಿ ಮನಸ್ಫೂರ್ತಿಯಾಗಿ ನಿಮ್ಮ ಕಷ್ಟಗಳು, ನಿಮ್ಮ ನಕಾರಾತ್ಮಕ ಶಕ್ತಿ ಏನಾದ್ರೂ ಇದ್ರೆ ಅದು ದೂರ ಆಗಿ ಅಂತ ಒಂದು ನಮಸ್ಕಾರ ಮಾಡ್ಕೊಂಡು ಗುರುವಾರ ದಿನ ಮಾಡಿದ್ರೆ ತುಂಬಾ ಒಳ್ಳೆಯದಾಗತ್ತೆ. ಗುರು ಆಶೀರ್ವಾದ ತಗೊಂಡ್ರು ಕೂಡ ಒಳ್ಳೆಯದಾಗತ್ತೆ. ಗುರು ಆಶೀರ್ವಾದಗೋಸ್ಕರ ನೀವು ಅವತ್ತು ಸಾಯಿ ಮಂದಿರಕ್ಕೆ ಹೋಗಿ ವಿಭೂತಿ ಹಚ್ಕೊಂಡು ಆ ವಿಭೂತಿನ ಮನೆಗೆ ತಗೊಂಡು ಬಂದು ನಿಮ್ಮ ದೇವ್ರ ಮನೆಯಲ್ಲಿ ಇಟ್ಕೊಂಡು ಪ್ರತಿದಿನ ಬಳಸ್ಕೋಬೇಕು. ನಂತರ ಅದೇ ರೀತಿಯಲ್ಲಿ ಎಲ್ಲರಿಗೂ ನೀವು ದಾನ ಮಾಡೋದು, ಒಳ್ಳೆಯ ಕೆಲಸಗಳು ಮಾಡೋದು, ನಿಮ್ಮ ಕೈಯಲ್ಲಾದಷ್ಟು ಸಹಾಯ ಮಾಡೋದು, ಇದೆಲ್ಲ ಕೂಡ ಒಳ್ಳೆಯ ಬುದ್ಧಿಯಿಂದ ಮಾಡಿದ್ರೆ ತಪ್ಪದೆ ಆ ಭಗವಂತನ ಆಶೀರ್ವಾದ ನಿಮ್ಗೆ ಸದಾ ಇರುತ್ತದೆ. ನೀವು ಇಂಥ ಅದೃಷ್ಟ ನಿಮ್ಗೆ ಬರಬೇಕು, ನಮ್ಮ ಜೀವನ ಸಂತೋಷವಾಗಿರಬೇಕು ಅಂದ್ರೆ ಮೊದಲು ಸಾಯಿ ಹೇಳ್ದಂಗೆ ಸಾಯಿ ವಚನಗಳನ್ನೆಲ್ಲ ಅರ್ಥ ಮಾಡ್ಕೊಂಡು, ಸಾಯಿ 11 ವಚನಗಳು ಹೇಳಿದ್ದಾರೆ, ಅದನ್ನ ಅರ್ಥ ಮಾಡ್ಕೊಂಡು ಆಚರಿಸ್ಕೊಂಡು ಹೋದ್ರೆ ನಿಜವಾಗ್ಲೂ ನಿಮ್ಮ ಜೀವನ ಸಂತೋಷವಾಗೇ ಇರುತ್ತದೆ. ಪೂರ್ತಿಯಾಗಿ ನಂಬಬೇಕು, ಶ್ರದ್ಧೆ ಸಬೂರಿ ಇರಬೇಕು. ಆಗ ಎಲ್ಲ ಕೂಡ ನಿಮ್ಗೆ ಪಾಸಿಟಿವ್ ಆಗೇ ಕಾಣಿಸುತ್ತೆ. ಮತ್ತೆ ಈ ವಿಡಿಯೋ ಸಾಯಿ ಹೇಳಿರೋ ಅಂತ ಸಂದೇಶವನ್ನು ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ತಪ್ಪದೆ ನೀವು ಸಾಯಿ ಭಕ್ತರಿಗೆ, ಸಾಯಿ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ಯಾರಾದರೂ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.